ಒಂದು ವಾರದಿಂದನೂ ಊರಿಗೆ ಬನ್ನಿ ಬನ್ನಿ ಅಂತ ನಮ್ಮ ಅತ್ತಿಗೆ ಫೋನ್ ಮಾಡಿ ಕರೀತಾ ಇದ್ರು. ಹಾಗಾಗಿ ಹೋಗಿದ್ದು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸಿಟಿಯಿಂದ ಬಂದಮೇಲೆ ಸ್ಟ್ರೈಟು ಮನೆಗೆ ಹೋಗಿ ರೆಡಿ ಆಗಿಬಿಟ್ಟು ಊರ ಕಡೆ ಹೊರಟ್ವಿ. ಸೊ ಇನ್ನೂ ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ಗದ್ಗೆ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತಲೂ ಹೋಗಿದ್ವಿ. ಚೆರಿಗೆ ಕರ್ಕೊಂಡು ಇದು ಸೆಕೆಂಡ್ ಟೈಮ್ ಬಂದಿರೋದು ನಾವು. ನನಗೆ ಈ ಒಂದು ದೇವಸ್ಥಾನ ಪರ್ಸ್ನಲಿ ಕನೆಕ್ಟೆಡು, ಒಂಥರ ಎಮೋಷ್ನಲ್ ಆಗಿ ಕನೆಕ್ಟೆಡ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಸುನಿ ಮತ್ತು ನಾನು ಮದುವೆ ಆಗೋದಕ್ಕಿಂತ ಮುಂಚೆ ತುಂಬ ಸಲ ಬಂದಿರೋವಂಥ ದೇವಸ್ಥಾನ ಅಂದರೆ ಇದೇನೆ. ತುಂಬ ಹೊತ್ತು ಟೈಮ್ನ ಸ್ಪೆಂಡ್ ಮಾಡ್ತೀವಿ ಈ ಒಂದು ದೇವಸ್ಥಾನದಲ್ಲಿ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಸಿಗುತ್ತೆ ಈ ಒಂದು ದೇವಸ್ಥಾನಕ್ಕೆ ಬಂದರೆ. ಸೊ ಅವಾಗಿಂದನೂ ಒಂದು ಒಳ್ಳೆ ಮೆಮೊರಿ ಇಟ್ಕೊಂಡಿದ್ದೀವಿ ಈ ದೇವಸ್ಥಾನದಲ್ಲಿ. ಹಾಗಾಗಿ ಟೈಮ್ ಸಿಕ್ಕಾಗೆಲ್ಲ ಮತ್ತು ನಮ್ಗೆ ಹೋಗಬೇಕು ಅನ್ನಿಸ್ದಾಗೆಲ್ಲ ಈ ದೇವಸ್ಥಾನಕ್ಕೆ ಬಂದುಬಿಡ್ತೀವಿ. ಹಾಗೆ ಚೆರಿಗೂ ಕೂಡ ಈ ದೇವಸ್ಥಾನ ಅಂದರೆ ಒಂಥರ ಇಷ್ಟ ಅನಿಸುತ್ತೆ. ಅವ್ರು ಇಲ್ಲಿಗೆ ಬಂದಾಗ ತುಂಬಾ ಖುಷಿಯಿಂದ ಇರ್ತಾರೆ, ಹಾಗೆ ಹ್ಯಾಪಿಯಾಗಿ ಫೀಲ್ ಮಾಡ್ತಾರೆ. ಯಾವುದೇ ರೀತಿ ನಮಗೂ ಹಿಂಸೆ ಕೊಡೋದಿಲ್ಲ. ಇನ್ನು ಇವತ್ತು ಪೂಜೆ ಏನು ಮಾಡಿಸಿಲ್ಲ. ಸೊ ನಾರ್ಮಲ್ ಆಗಿಯೇ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಒಂದಿಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ನಾವು ಹೊರಟ್ವಿ. ಇನ್ನು ಮನೆಗೆ ಅಂತ ಹೋದ್ಮೇಲೆ ನಮ್ಮ ಅತ್ತಿಗೆಯವರು ಚಿಕನ್ ಎಲ್ಲ ಮಾಡಿ ಸಾಂಬಾರು ಫ್ರೈ ಎಲ್ಲ ಮಾಡಿಕೊಂಡು ಇವತ್ತು ಶಾವಿಗೆ ಮಾಡ್ತಾಯಿದ್ದಾರೆ. ಶಾವಿಗೆ ನಾನು ಪ್ರೆಗ್ನೆಂಟ್ ಇದ್ದಾಗ ಮಮ್ಮಿ ಹತ್ರ ಮಾಡಿಸ್ಕೊಂಡು ತಿಂದಿದ್ದು, ಅದಾದಮೇಲೆ ಇವತ್ತೇ ತಿಂತಿರೋದು. ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ತಿಂದು ಊಟ ಆಗಿರ್ಬೋದು. ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಸೊ ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಅದ್ರ ಜೊತೆಗೆ ಫಾಲೋ ಮಾಡೋದನ್ನು ಮರಿಬೇಡಿ.